ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು Tribal 7 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಈ ಒಂದು ಪರ್ಸನ್, ನೀವು ಯಾವ್ದಾದ್ರು ಒಂದು ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವರ ಸೀಕ್ರೆಟಿವ್ ಫೀಲಿಂಗ್ಸ್, ಅವರು ಸೀಕ್ರೆಟ್ ಆಗಿ ನಿಮ್ ಬಗ್ಗೆ ಯಾವ ಒಂದು ಫೀಲಿಂಗ್ಸ್ ನ ಹೊಂದಿದ್ದಾರೆ, ಅಥವಾ ಅವರಿಗೆ ನಿಮ್ ಮೇಲೆ ಯಾವ ಒಂದು ಭಾವನೆಗಳು ಸೀಕ್ರೆಟ್ ಆಗಿ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಕಾರ್ಡ್ ಶಿಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಿಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಮತ್ತು ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮತ್ತೆ ಕ್ಲಾಸ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ನೀವು ನನ್ನನ್ನು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸು ಜಾಯಿನ್ ಆಗಿ ಟ್ಯಾರೋನ ಕಲ್ತ್ಕೋತಾ ಇದ್ದಾರೆ, ರೇಖೆ ಎಲ್ಲ ಕಲ್ತ್ಕೋತಾ ಇದ್ದಾರೆ. ಸೊ ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬೋದು. ನೋಡೋಣ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಏನ್ ಬರ್ಬೋದು, ಏನೋ ಒಂದು ಈ ಪರ್ಸನಿನ ಒಂದು ಸೀಕ್ರೆಟಿವ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಹೇಳಿ. ಅಂಡ್ ಆಲ್ಸೋ ಇದರಲ್ಲಿ ಯಾವ್ದಾದ್ರು ಪಾಸಿಟಿವ್ ಕಾರ್ಡ್ಸ್ ಬಂದಿದ್ರೆ ಐ ಆಮ್ ಕ್ಲೈಮಿಂಗ್ ದಿಸ್ ಕಾರ್ಡ್ ಅಂತ ಹೇಳಿ ಮೆಸೇಜ್ ಅಲ್ಲಿ ಅಥವಾ ಕಾಮೆಂಟ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ಓಕೆನಾ? ಮತ್ತೆ ಇವತ್ತು ನಾನು 5 ಕಾರ್ಡ್ಸ್ ತೆಗೆದಿದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕುವಂತ ಪ್ರಯತ್ನ ಮಾಡಿದ್ದೀನಿ. ಓಕೆ, ಇಲ್ಲಿ ಮೊದಲನೇ ಕಾರ್ಡ್ ನಮಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ, ಸೆಕೆಂಡ್ 3 ಆಫ್ ಸೋರ್ಟ್ಸ್ ಬಂದಿದೆ, ಥರ್ಡ್ ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಫೋರ್ತ್ ಡೆತ್ ಬಂದಿದೆ, 4 ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ಇದ್ಯಾವುದೋ ಒಂದು ವ್ಯಕ್ತಿ, ಮೇ ಬಿ ಮೋಸ್ಟ್ ಆಫ್ ದ ಜನ ಇಲ್ಲಿ ಪ್ರೀತಿ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿ ನೋಡಿ ಅವ್ರ ಮೇಲೆ ಅಟ್ರಾಕ್ಷನ್ ಆಗಿರೋ ಅಂತ ಒಂದು ಫೀಲಿಂಗ್ಸ್ ಕಾಣಿಸ್ತಾ ಇದೆ. ಓಕೆ, ಸೊ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿರುವಂತದ್ದು ಆ ಪರ್ಸನ್ಗೆ. ಅಂಡ್ ಯಾವ್ದೋ ಒಂದು ಬ್ರೇಕಪ್ಸ್ ಅಥವಾ ಏನೋ ಒಂದು ಎಂಡ್ ಆಗಿರುವಂತದ್ದು ರಿಲೇಶನ್ಶಿಪ್, ಆ ತರ ಎನರ್ಜಿ ಕೂಡ ಪಾಪಪ್ ಆಗಿದೆ. ಅಂಡ್ ಪ್ರೆಸೆಂಟ್ಲಿ ಈ ಪರ್ಸನ್ ನಿಮ್ಮನ್ನ ಅವಾಯ್ಡ್ ಮಾಡ್ತಿರುವಂತದ್ದು ಎನರ್ಜಿ ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಓಕೆನಾ? ಸೊ ನೋಡುವ ಏನೇನ್ ಬರುತ್ತೆ ಅಂತ ಹೇಳಿ. ಮೊದಲನೇ ಕಾರ್ಡು ನನ್ಗೆ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡೋಣ ಕಿಂಗ್ ಆಫ್ ಕಪ್ಸ್ ಏನು, ಅದ್ರ ಡೀಟೇಲ್ಸ್ ಎಲ್ಲ ಏನ್ ಬರ್ಬೋದು ಅಂತ ಹೇಳಿ ನೋಡುವ. ಸೊ ಇದೊಂದು ಎಮೋಷನಲ್ ಕಾರ್ಡ್. ಕಿಂಗ್ ಆಫ್ ಕಪ್ಸ್ ಅಂತ ಹೇಳಿದ್ರೆ ನೀವು ಎಮೋಷನಲಿ ಏನೋ ಒಂದು ಆಕ್ಷನ್ ತಗೊಂಡಿರೋವಂಥದ್ದು ಆಗಿದೆ. ಸ್ಪೆಷಲಿ ಇದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಒಂಥರ ಲೈಕ್ ಏನೋ ನಿಮ್ಮನ್ನ ಅಥವಾ ಈ ಪರ್ಸನ್ ನಂಬೋದು ಅಂತ ಹೇಳಿ ನೀವು ಅನ್ಕೊಂಡಿದ್ರಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಮೇ ಬಿ ತುಂಬಾ ಜಾಸ್ತಿ ತರ ಸ್ಟೇಬಲ್ ಆಗಿರುತ್ತೆ ಇವ್ರ ಜೊತೆ ರಿಲೇಶನ್ಶಿಪ್, ತುಂಬಾ ಸೆನ್ಸಿಟಿವ್ ಪರ್ಸನ್, ಇವ್ರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿನ ನೀವು ಚೂಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಮೋಸ್ಟ್ ಆಫ್ ದ ಜನ ಇಲ್ಲಿ ಲವ್ ಇಂಟ್ರೆಸ್ಟ್ ಇರುವಂತ ಪರ್ಸನ್ ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆ, ಅಂಡ್ ಆಲ್ಸೋ ಎಮೋಷನಲ್ ಆಗಿ ತುಂಬಾ ಕನೆಕ್ಟ್ ಆಗೋಕೆ ಟ್ರೈ ಮಾಡಿರುವಂತದ್ದು ನೀವು, ಬಟ್ ಆ ಸೈಡ್ ಇಂದ ತುಂಬಾ ಲಾಜಿಕ್ ಯೂಸ್ ಮಾಡಿರುವಂತದ್ದು. ಒಂಥರ ಎಮೋಷನಲ್ ಆಗಿ ಏನೋ ಒಂಥರ ಇಮ್ಮೆಚೂರ್ ಪರ್ಸನ್, ಅಷ್ಟೊಂದು ಮೆಚೂರಿಟಿ ಇಲ್ಲದೆ ಇರುವಂತದ್ದು. ಸೊ ಅವ್ರೇನಾದ್ರು ಮಾಡಿದ್ರೆ ನಿಮ್ ಮೇಲೆ ಬ್ಲೇಮ್ ಮಾಡಿರುವಂತದ್ದು. ಇಟ್ಸ್ ಲೈಕ್ ಟ್ರಸ್ಟ್ ಇಶ್ಯೂಸ್. ಈ ವ್ಯಕ್ತಿನ ನಂಬೋದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಲೈಕ್ ನಂಬಿಕೆ ಅನ್ನೋ ಪದಕ್ಕೆ ನಿಮ್ಮನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಂಬೋದಾ, ನಂಬಕ್ಕೆ ಈ ವ್ಯಕ್ತಿ ಆಧಾರ ಅಂತ ಹೇಳಿ ಯಾವುದೋ ಒಂದು ಟ್ರಸ್ಟ್ ಇಶ್ಯೂ ಆಗಿದೆ. ಇಲ್ಲಿ ನಂಬಿಕೆಯ ಒಂದು ಇಶ್ಯೂಗಳು ಬಂದಿರೋದ್ರಿಂದ ಈ ವ್ಯಕ್ತಿ ಸದ್ಯಕ್ಕೆ ಇವ್ರಿಗೇನು ಅಂತ ನಂಬ ಅಂತ ವ್ಯಕ್ತಿ ಏನಲ್ಲ ಇವರು ಅಂತ ಹೇಳಿ ಈ ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅಂಡ್ ಆಲ್ಸೋ ನಂಬಿಕೆ ದ್ರೋಹಗಳಾಗಿರೋದ್ರಿಂದನೇ ಇಲ್ಲಿ ಸಪ್ರೇಷನ್ ಅಂತ ಆಗಿರೋದು, ದೂರ ಹೋಗಿರುವಂತದ್ದು, ಸಪ್ರೇಟ್ ಆಗಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಆ ವ್ಯಕ್ತಿ ನಿಮ್ಮನ್ನ ನಂಬಿಕೆಗೆ ಏನ್ ಅರ್ಹರ ಅಲ್ಲ, ಇವರು ನಂಬಂಗಿಲ್ಲ ಅನ್ನೋ ತರ ನೋಡ್ತಾ ಇದ್ದಾರೆ ಕಿಂಗ್ ಆಫ್ ಕಪ್ಸ್ ಅಲ್ಲಿ. ಓಕೆ, ಸೊ ಸೆಕೆಂಡ್ ಕಾರ್ಡ್ ನಮಗೆ 3 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ತರ ಇದು ಸಪ್ರೇಷನ್ ತೋರಿಸ್ತಾ ಇದೆ, ಹಾರ್ಟ್ ಬ್ರೇಕ್ ಗಳನ್ನ ತೋರಿಸ್ತಾ ಇದೆ. ಅಂಡ್ ಒಂಥರ ಹ್ಯಾಶ್ ರಿಯಾಲಿಟಿ, ಒಂಥರ ಕಟುವಾಗಿರುವಂತ ಸತ್ಯ ನಿಮ್ ಬಗ್ಗೆನೋ ಅಥವಾ ಆ ವ್ಯಕ್ತಿ ಬಗ್ಗೆನೋ ಏನೋ ಗೊತ್ತಾಗಿರುವಂತದ್ದು. ಅಂಡ್ ಸಡನ್ ಆಗಿ
ಹ್ಯೂಜ್ ಆಗಿ ಪೇನ್ ಆಗಿ ಡೀಪ್ ಆಗಿ ಸಪ್ರೇಷನ್ ಆಗಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಎಮೋಷನಲಿ ಈ ವ್ಯಕ್ತಿಗೆ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿರುವಂತದ್ದು ಇರ್ಬೋದು, ಅಥವಾ ನಿಮಗೆ ಹಾರ್ಟ್ ಬ್ರೇಕ್ ಆಗಿರುವಂತ ಸಿಚುವೇಶನ್ ಬಂದಿರುವಂತದ್ದು ಆಗಿದೆ. ಸಡನ್ ಆಗಿ ಇಲ್ಲಿ ಯಾರೋ ಹೇಳ್ಕೊಟ್ಟಿ ಸಪರೇಟ್ ಆಗಿರುವಂತದ್ದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದನೂ ಗೊತ್ತಾಗಿ ಸಪರೇಟ್ ಆಗಿರುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇದೊಂಥರ ಎಮೋಷನಲಿ ತುಂಬಾ ಪೇನ್ಫುಲ್ ಆಗಿರುವಂತ ಸಪ್ರೇಷನ್ ಆ ವ್ಯಕ್ತಿಗೆ ತಗೊಳ್ಳೋದಕ್ಕೆ ಅಥವಾ ನಿಮಗೆ ಇದನ್ನ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗಿದೆ. ಸೊ ಬೋತ್ ಆಫ್ ದ ಸೈಡ್ಸ್ ಅದೇ ತರ ಒಂಥರ ರಿಯಾಲಿಟಿ ಚೆಕ್ ತರ ಆಗಿ ಒಂಥರ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗಿದೆ ಆ ಬ್ರೇಕಪ್ಸ್ ನ. ಒಂಥರ ರಿಯಾಲಿಟಿ ಚೆಕ್ ತರಾನು ಇರ್ಬೋದು. ಅಂಡ್ ಆಲ್ಸೋ ಆ ಸಪ್ರೇಷನ್ ತುಂಬಾ ಪೇನ್ಫುಲ್ ಆಗಿತ್ತು. ಆ ವ್ಯಕ್ತಿ ಅದರಿಂದ ಹೊರಗಡೆ ಬಂದಿರೋದು ಅಥವಾ ಅದು ಏನಾಗಿತ್ತು ಸಿಚುವೇಶನ್ ಅದನ್ನ ತಗೊಳ್ಳೋದ್ರಲ್ಲೇ ತುಂಬಾ ಇನ್ನು ಟೈಮ್ ತಗೊಳ್ತಾ ಇದಾರೆ. ಅವ್ರಿಗೆ ಏನಂದ್ರೆ ಈ ವ್ಯಕ್ತಿ ನನ್ ಜೊತೆ ಲಾಯಲ್ ಆಗಿರ್ಲಿಲ್ಲ, ನನ್ಗೆ ನಂಬಿಕೆ ದ್ರೋಹಗಳನ್ನು ಮಾಡಿದ್ರು, ನನಗೆ ಬೇರೆಯವ್ರ ಕಡೆಯಿಂದ ಈ ತರ ವಿಚಾರಗಳೆಲ್ಲ ಗೊತ್ತಾಯ್ತಲ್ವಾ ಇವ್ರ ಬಗ್ಗೆ. ಸೊ ನಾನು ಇವ್ರನ್ನ ಇಷ್ಟೊಂದು ನಂಬಿದೆ, ನನಗೆ ನಂಬಿಕೆ ದ್ರೋಹಗಳಾಯ್ತು. ಸೊ ನಂಗೆ ತುಂಬಾ ಪೇನ್ ಆಗಿದೆ, ಈ ವ್ಯಕ್ತಿ ನಂಬೋದಕ್ಕೆ ಅರ್ಹರಲ್ಲ. ಸೊ ಅಂತ ಹೇಳಿ ತುಂಬಾನೇ ಡಿಸಪಾಯಿಂಟ್ಗಳು, ತುಂಬಾ ಹಾರ್ಟ್ ಬ್ರೇಕ್ ಗಳು ಕಾಣಿಸ್ತಾ ಇದೆ. ಒಂಥರ ಮೇಜರ್ ಹಾರ್ಟ್ ಬ್ರೇಕು, ಲಾಟ್ ಆಫ್ ಜಗಳ, ಡ್ರಾಮಾಸ್ಗಳು, ಒಂಥರ ಲೈಕ್ ಆಗಲ್ಲಪ್ಪ ಅನ್ನೋ ತರ, ನಂಬಿಕೆಗೆ ಅರ್ಹನೇ ಇಲ್ಲ ಅನ್ನೋ ತರ ಈ ವ್ಯಕ್ತಿ ನಿಮ್ ಕಡೆ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ತುಂಬಾನೇ ಹ್ಯೂಜ್ ಆಗಿ ಹಾರ್ಟ್ ಬ್ರೇಕ್ಸ್ ಆಗಿರೋದು. ಒಂಥರ ನಾರ್ಮಲಿ ಹಾರ್ಟ್ ಬ್ರೇಕ್ಸ್ ಅಲ್ಲ. ಇವಾಗ ಏನೋ ಒಂದ್ ಸಪ್ರೇಷನ್ ಆದ್ರೆ ಆಯ್ತು ಹೋಗು ಸಪ್ರೇಷನ್ ಅನ್ಕೊಂಡು ಹೋಗ್ತಾರಲ್ಲ, ಆ ತರ ಅಲ್ಲ. ಇಟ್ಸ್ ಲೈಕ್ ತರ ಅವ್ರ ಲೈಫ್ ಅಲ್ಲೇ ಅಳ್ಸೋದಕ್ಕಾಗದೆ ಇರುವಂತ ಒಂದ್ ಗಾಯ ಅಂತಾರಲ್ಲ, ಸೊ ಆತರ ಯಾವ್ದೋ ಮೇಜರ್ ಆಗಿರುವಂತದ್ದು ಆಗಿದೆ ಇಲ್ಲಿ. ಸೊ ಯಾವಾಗ್ಲೂ ಆ ವ್ಯಕ್ತಿ ನಿಮ್ಮನ್ನ ನೆನ್ಸ್ಕೊಂಡ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ನಂಗೆ ಹಿಂಗಾಯ್ತಲ್ಲ ಅಂತ ಹೇಳಿ ಇವ್ರ ಕಡೆಯಿಂದ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಪೇಜ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ಫೋನ್ ಕಾಲ್ ಮಾಡ್ಬೋದಾ ಅವರಿಗೆ, ಅಥವಾ ನೀವು ಈ ವ್ಯಕ್ತಿ ನನ್ಗೆ ಏನಾದ್ರು ಕಾಲ್ ಮಾಡ್ತಾರ, ಮೆಸೇಜ್ ಏನಾದ್ರು ಮಾಡ್ಬೋದಾ, ಅಥವಾ ಏನಾದ್ರೂ ಒಂದ್ ಕಡೆ ಕಮ್ಯುನಿಕೇಶನ್ ಮಾಡ್ಬೋದಾ, ಯಾವ್ದಾದ್ರು ತರದಲ್ಲಿ ಕಮ್ಯುನಿಕೇಶನ್ ಮಾಡ್ಬೋದಾ, ಏನಾದ್ರೂ ಒಂದು ಲೈಕ್ ಇಟ್ಕೊಂಡು ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಮಾತುಕತೆಗೆ ಬರ್ಬೋದಾ ಇವ್ರು ಅಂತ ಹೇಳಿ ಯೋಚನೆ ಮಾಡ್ತಿರುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಟಾಕಿಟಿವ್, ನೀವು ತುಂಬಾ ಜಾಸ್ತಿ ಮಾತಾಡ್ತಿದ್ರಿ ಅಂತ ಅನ್ಸುತ್ತೆ. ಆ ವ್ಯಕ್ತಿಗೆ ಅದು ಕೂಡ ಇಷ್ಟ. ನೋಡೋದಕ್ಕೆ ಸುಂದರವಾಗಿದ್ರೆ ನೀವು ಅಥವಾ ಆ ವ್ಯಕ್ತಿ ಯಾರೋ ಒಬ್ರು ತುಂಬಾ ಸುಂದರವಾಗಿದ್ದಾರೆ, ಸೊ ಅದರಿಂದ ತುಂಬಾ ಅಟ್ರಾಕ್ಟ್ ಆಗಿರುವಂತದ್ದು. ಅಂಡ್ ಆಲ್ಸೋ ನಿಮ್ಮ ಕಮ್ಯುನಿಕೇಶನ್, ಮಾತಾಡೋ ಸ್ಟೈಲೇ ತುಂಬಾ ಇಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ ಅವ್ರಿಗೆ. ಅಂಡ್ ಆಲ್ಸೋ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳುವಂತ ರೀತಿ ಇರ್ಬೋದು, ನಿಮ್ಮ ಒಂದು ಆಟಿಟ್ಯೂಡ್ ಇರ್ಬೋದು, ಸೊ ಇದೆಲ್ಲ ವ್ಯಕ್ತಿಗೆ ತುಂಬಾ ಇಷ್ಟ ಆಗ್ತಿತ್ತು. ನೀವು ಎಷ್ಟು ಪ್ಯಾಷನೇಟ್ ಆಗಿದ್ರಿ, ನಿಮ್ಮನ್ನ ನೀವು ಲೈಕ್ ಎಷ್ಟು ಸ್ಟೈಲ್ ಆಗಿ ಪ್ರೆಸೆಂಟ್ ಮಾಡ್ತಿದ್ರಿ ಎಲ್ಲರಿಗೂ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ವ್ಯಕ್ತಿ, ಅದಕ್ಕೆ ಅವರು ಅಟ್ರಾಕ್ಟ್ ಆಗಿರುವಂತ ಎನರ್ಜಿಗಳು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮಲ್ಲಿರುವಂತ ಬುದ್ಧಿವಂತಿಕೆ ಇರ್ಬೋದು, ಸೊ ಇದೆಲ್ಲ ನೋಡ್ತಾ ಇದ್ದಾರೆ. ಅಥವಾ ಆ ವ್ಯಕ್ತಿನೂ ಕೂಡ ನೋಡೋದಕ್ಕೆ ಸುಂದರವಾಗಿರ್ಬೋದು, ಆ ವ್ಯಕ್ತಿ ತುಂಬಾ ಸ್ಮಾರ್ಟ್ ಆಗಿ ಡಿಸಿಷನ್ ತಗೊಳ್ಳೋಂಥವ್ರಾಗಿರ್ಬೋದು, ಅಥವಾ ತುಂಬಾ ಹಾರ್ಡ್ ವರ್ಕಿಂಗ್ ಇರ್ಬೋದು, ಅಥವಾ ತುಂಬಾ ಜಾಬ್ ಓರಿಯೆಂಟೆಡ್ ಆಗಿರ್ಬೋದು. ಸೊ ಈ ತರ ತುಂಬಾ ಸ್ಕಿಲ್ಡ್, ತುಂಬಾ ತಲೆ ಇರುವಂತ ವ್ಯಕ್ತಿ ಆಗಿರ್ಬೋದು. ಅಂಡ್ ಒಂದೇನು ಇಲ್ಲಿ ನೆಗೆಟಿವ್ ಪಾಯಿಂಟ್ ಅಂದ್ರೆ ಸಡನ್ ಆಗಿ ಬೇಜಾರಾಗುವಂಥದ್ದು. ಯಾವ್ದಾದ್ರು ಒಂದ್ ವ್ಯಕ್ತಿಗೆ ಜೊತೆ ಸ್ವಲ್ಪ ದಿನ ಮಾತುಕತೆ ಒಡನಾಟದಲ್ಲಿ ಇದ್ರೆ ಆ ವ್ಯಕ್ತಿ ಬೇಗನೆ ಬೇಜಾರಾಗ್ಬಿಡ್ತಾರೆ ಅವ್ರಿಗೆ. ಓಕೆ, ಸಡನ್ ಆಗಿ ಆ ವ್ಯಕ್ತಿಯಿಂದ ಹೊರಗಡೆ ಬಂದು ಮತ್ತೆ ಹೊಸದೇನು ಹುಡ್ಕೋ ಪ್ರಯತ್ನದಲ್ಲೇ ಯಾವಾಗ್ಲೂ ಇರ್ತಾರೆ. ಸೊ ಇದು ಕೀಪ್ ಆನ್ ರಿಪೀಟ್ ಆಗ್ತಾನೆ ಇರತ್ತೆ ಅನ್ಸುತ್ತೆ ಈ ವ್ಯಕ್ತಿ ಜೀವನದಲ್ಲಿ. ಸೊ ಎಲ್ಲ ಒಂದ್ ಕಡೆ ನಿಮ್ ಕಡೆಯಿಂದನೂ ಕಾಲ್ ಬರ್ಬೋದಾ, ಮೆಸೇಜಸ್ಗಳು ಬರ್ಬೋದಾ, ಮಾತುಕತೆಗೆ ಏನಾದ್ರೂ ನಾವು ಟ್ರೈ ಮಾಡ್ಬಹುದಾ ಅಂತ ಹೇಳಿ ಆ ವ್ಯಕ್ತಿ ಅಥವಾ ನೀವು ಇಬ್ರಲ್ಲಿ ಯಾರೋ ಒಬ್ರು ತುಂಬಾನೇ ಜಾಸ್ತಿ ಥಿಂಕ್ ಮಾಡ್ತಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಆ ವ್ಯಕ್ತಿ ಸೈಡ್ ಇಂದನೂ ಅವ್ರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಮಾಡೋದಾದ್ರೆ ಅವರೇ ಮಾಡ್ಲಿ, ನಾನೇನಕ್ ಮಾಡ್ಲಿ, ಬರ್ಬೋದಾ ಕಾಲ್ ಬರ್ಬೋದಾ ಅಥವಾ ಮೆಸೇಜಸ್ ಏನಾದ್ರು ಬರ್ಬೋದಾ ಅಂತ ಹೇಳಿ ಯಾವಾಗ್ಲೂ ಕಾಯ್ತಿರುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನಮಗೆ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಡೆತ್ ಬಂದಿದೆ. ಸೊ ಡೆತ್ ಇಸ್ ಲೈಕ್ ಆ ವ್ಯಕ್ತಿಗೆ ಆಲ್ರೆಡಿ ಗೊತ್ತಿದೆ ನಿಮ್ಮ ಮತ್ತೆ ಅವರ ನಡುವೆ ಏನಾಗಿತ್ತಲ್ಲ, ಇಟ್ಸ್ ಎ ಮೇಜರ್ ಎಂಡಿಂಗ್. ಒಂಥರ ಇದು ಮತ್ತೆ ಸರಿ ಮಾಡಕ್ಕೆ ಆಗದೆ ಇರುವಂತ ಒಂದು ಎಂಡಿಂಗು, ತುಂಬಾ ಪೇನ್ಫುಲ್ ಆಗಿರುವಂತ ಎಂಡಿಂಗು. ಬಹಳಷ್ಟು ಒಂಥರ ವಿಕೋಪಕ್ಕೆ ಹೋಗ್ಬಿಟ್ಟು ಡೆಸ್ಟ್ರಾಯ್ ಆಗತ್ತಲ್ವಾ, ಈ ಸುನಾಮಿ ಭೂಕಂಪ ಎಲ್ಲ ಬಂದ್ರೆ ಯಾವ ತರ ಎಲ್ಲದನ್ನು ಅಳ್ಳಾಡ್ಸಿ ಬ್ರೇಕ್ ಡೌನ್ ಮಾಡಿ ಹೋಗುತ್ತಲ್ಲ, ಸೊ ಆ ತರ ಒಂದು ಬಹಳಷ್ಟು ಒಂಥರ ಅನ್ಸರ್ಟಿನಿಟಿ,
ಸಿಚುವೇಶನ್ ತುಂಬಾ ಕೆಟ್ಟದಾಗಿತ್ತು ಅನ್ಸುತ್ತೆ. ಸೊ ಆ ತರ ಸಿಚುವೇಶನ್ ಅಲ್ಲಿ ಇಬ್ಬರ ಬ್ರೇಕಪ್ ಆಗಿದೆ. ಇನ್ನೊಂದ್ ಕಡೆ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಹಠಮಾರಿ ಅಂತ ಅನ್ಕೊಳ್ತಾ ಇದ್ದಾರೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾನೇ ಎಂಡ್, ಒಂಥರ ಕಂಪ್ಲೀಟ್ ಆಗಿ ಎಂಡ್ ಆಗಿರೋದು ಇದು. ಮತ್ತೆ ಇದಕ್ಕೆ ರೀಬರ್ತ್ ಅನ್ನೋದಿಲ್ಲ. ಸೊ ನಾನೇನಾದ್ರೂ ರೀಬರ್ತ್ ಮತ್ತೆ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡ್ರೆ ಹೊಸ ವ್ಯಕ್ತಿ ಜೊತೆನೆ ಶುರು ಮಾಡ್ಕೋಬೇಕು. ಏನಾದ್ರೂ ಪ್ರೀತಿ ಪ್ರೇಮ ಅಥವಾ ಏನಾದ್ರೂ ಫ್ರೆಂಡ್ಶಿಪ್ ಆ ತರ ಇದ್ರೆ ಸಾಧ್ಯನೇ ಇಲ್ಲ ಮತ್ತೆ ಈ ವ್ಯಕ್ತಿ ಜೊತೆ ಹೋಗಿ ಮತ್ತೆ ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ. ಇದು ಇಲ್ಲಿಗೆ ಸದ್ಯಕ್ಕೆ ಮುಗ್ದಿದೆ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ಮುಗ್ದಿದೆ. ಈ ವ್ಯಕ್ತಿ ಬಂದು ನನಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ಟು ಹೋದ್ರು, ಲೈಫ್ ಲೆಸನ್ ನ ಹೇಳ್ಕೊಟ್ಟು ಹೋಗಿದ್ದಾರೆ. ಸೊ ಈ ವ್ಯಕ್ತಿಯಿಂದನೇ ನಾನು ಬದಲಾಗಿರೋದು ಅಥವಾ ಈ ವ್ಯಕ್ತಿ ಕಲ್ಸ್ಕೊಟ್ಟಿರೋ ಪಾಠದಿಂದನೇ ನಾನು ಹುಷಾರಾಗ್ಬಿಟ್ಟೆ. ಮುಂದೆ ಈ ತರ ವ್ಯಕ್ತಿಗಳ ಜೊತೆ ನಾನು ಸಿಗಕ್ ಹೋಗ್ಬಾರ್ದು ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಿರುವಂತ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ. ಅಂಡ್ ಎಂಡಿಂಗ್ ಏನಿದೆ ಅಲ್ಲ, ಆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಇಬ್ರಿಗೂ ತುಂಬಾ ಪೇನ್ಫುಲ್ ಆಗಿದೆ. ಅವ್ರಿಗೂ ಪೇನ್ಫುಲ್, ನಿಮ್ಗೂ ಪೇನ್ಫುಲ್. ಓಕೆ, ಸೊ ಇದು ಯಾವ್ದೋ ಒಂದು ರಿಲೇಶನ್ಶಿಪ್ ಎಂಡ್ ಮಾಡಿ ಮತ್ತೆ ಯಾವ್ದೋ ಒಂದು ಹೊಸ ಸ್ಟಾರ್ಟ್ ಆಗ್ಬೇಕು ಅಂತ ಇತ್ತು ಅನ್ಸುತ್ತೆ. ಸೊ ಹಂಗಾಗಿ ಆ ರಿಲೇಶನ್ಶಿಪ್ ಎಂಡ್ ಆಗಿದೆ ಇನ್ ಅ ವೆರಿ ಬ್ಯಾಡ್ ವೇ ಅಲ್ಲಿ. ಇದು ಡಿಸ್ಟ್ರಾಕ್ಷನ್ ಆಗಿರುವಂತದ್ದು ಅಥವಾ ಎಂಡ್ ಆಗಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಡೆತ್ ಈಸ್ ಆಲ್ಮೋಸ್ಟ್ ಲೈಕ್ ಆಗಲ್ಲ, ಸಾಧ್ಯನೇ ಇಲ್ಲ, ಇದೊಂಥರ ಮೇಜರ್ ಆಗಿದೆ. ಅಂಡ್ ಆಲ್ಸೋ ಇದು ಮತ್ತೆ ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅನ್ನೋ ತರನು ಅನ್ನಿಸ್ತಾ ಇದೆ. ಆ ವ್ಯಕ್ತಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ 5ನೇ ಕಾರ್ಡು ತುಂಬಾನೇ ಜಾಸ್ತಿ ಅವಾಯ್ಡ್ ಮಾಡ್ತಿರುವಂತ ಎನರ್ಜಿ. ಓಕೆ, ಸೊ ಅವ್ರ ಬಗ್ಗೆ ಏನು ಗೊತ್ತಾಗ್ಬಾರ್ದು, ಅವರ ವಿಚಾರಗಳು ಏನು ತಿಳ್ಕೊಳಕ್ ಆಗ್ಬಾರ್ದು ನಿಮ್ಗೆ. ಅಂಡ್ ಆಲ್ಸೋ ತುಂಬಾನೇ ಸೀಕ್ರೆಟಿವ್ ಆಗಿರುವಂತ ಪರ್ಸನ್ ಕೂಡ ಅನ್ಸುತ್ತೆ ಇವರು. ಓಕೆ, ಒಂಥರ ಕ್ಲಾರಿಟಿನೇ ಇಲ್ಲ ವ್ಯಕ್ತಿಗೆ. ಓಕೆ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋ ಅಂತ ಮನಸ್ಥಿತಿ ಕೂಡ ಇಲ್ಲ. ಅಂಡ್ ಆಲ್ಸೋ ತುಂಬಾನೇ ಕನ್ಫ್ಯೂಸ್ಡ್ ಆಗಿರುವಂತ ಮೈಂಡ್ ಸೆಟ್ ಇರ್ಬೋದು. ತುಂಬಾ ಇಮ್ಮೆಚೂರ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ತುಂಬಾ ಲೈಕ್ ಸಡನ್ ಆಗಿ ಏನಾದ್ರೂ ಮಾತಾಡ್ಬಿಡೋದು, ಸಡನ್ ಆಗಿ ಜಗಳಕ್ಕೆ ಬೀಳೋವಂಥದ್ದು, ಸಡನ್ ಆಗಿ ಏನಾದ್ರೂ ಡಿಸಿಷನ್ ತಗೊಳ್ಳೋವಂಥದ್ದು, ಕ್ವಿಕ್ ಆಗಿ ಬೇರೆಯವ್ರನ್ನ ಜಡ್ಜ್ ಮಾಡೋವಂಥದ್ದು, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಿ ತಿಳ್ಕೊಳ್ದಲೆ ಜಡ್ಜ್ ಮಾಡುವಂತದ್ದು, ನೀವು ಎಷ್ಟು ಸೆನ್ಸಿಟಿವ್ ಅಥವಾ ಬೇರೆ ವ್ಯಕ್ತಿಗಳು ಎಷ್ಟು ಸೆನ್ಸಿಟಿವ್ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ದಲೆ ಏನಾದ್ರೂ ಒಂದ್ ಮಾತಾಡಿ ಅವ್ರನ್ನ ಹರ್ಟ್ ಮಾಡುವಂತದ್ದು. ಸೊ ಇದೇ ತರ ಇದೆ ಪರ್ಸನಾಲಿಟಿ ಅವ್ರದ್ದು. ಓಕೆನಾ, ಸೊ ಇವಾಗ್ಲೂ ಕೂಡ ಈ ವ್ಯಕ್ತಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಕೂಡ ಇದೆ, ಕ್ಲಾರಿಟಿ ಅಂತೂ ಮೊದ್ಲೇ ಇಲ್ಲ. ಓಕೆ, ನಿಮ್ಮ ಮತ್ತೆ ಅವರ ನಡುವೆ ಸೊ ಏನು ಮೇಜರ್ ಎಂಡಿಂಗ್ಸ್ ಆಯ್ತು, ಅದು ಏನಕ್ಕಾಯ್ತು ಅಂತ ಹೇಳಿ ಆ ಕ್ಲಾರಿಟಿನೇ ಇಲ್ಲ ಅವ್ರಿಗೆ. ಒಂಥರ ಇಮ್ಮೆಚೂರ್ ಎನರ್ಜಿ ಇರೋದ್ರಿಂದ ಸ್ಟಿಲ್ ಸೂಪರ್ಫಿಷಿಯಲ್ ಮೇಲ್ ಏನ್ ಕಾಣಿಸ್ತೋ ಅದನ್ನೇ ನೋಡಿ ಸತ್ಯ ಅಂತ ಅನ್ಕೊಂಡಿರೋದವ್ರು. ಸೊ ಡೀಪ್ ಆಗಿ ಹೋಗಿ ಇದ್ಯಾ, ಯಾರ್ದು ತಪ್ಪಿದೆ, ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ, ಸೊ ಏನ್ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ಯಾವತ್ತೂ ಈ ವ್ಯಕ್ತಿ ಮಾಡಿಲ್ಲ. ಸೊ ದಟ್ ಈಸ್ ಬಿಕಾಸ್ ಆಫ್ ಇಮ್ಮೆಚೂರ್ ಎನರ್ಜಿಯಿಂದ. ಸ್ಪಿರಿಚುಯಾಲಿಟಿ ಕಡೆನೂ ತುಂಬಾ ಕನೆಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇವಾಗ. ಸ್ವಲ್ಪ ಹೀಲಿಂಗ್ ಪೀರಿಯಡ್ ಅಲ್ಲಿ ಕೂಡ ಇರ್ಬೋದು ಈ ವ್ಯಕ್ತಿ. ಅಂಡ್ ಆಲ್ಸೋ ನೀವು ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಓಕೆ, ಒಂಥರ ಹೆಂಗೆ ಅಂದ್ರೆ ಈ ವ್ಯಕ್ತಿ ಎನಿಮೀಸ್ ತರನೇ ನೋಡಿದ್ರು, ತುಂಬಾ ಸ್ಟ್ರಾಂಗ್ ಆಗಿ ಎನಿಮೀಸ್ ನ ಕನ್ಸಿಡರ್ ಮಾಡ್ತಾರೆ. ಒಂದ್ಸರಿ ನಂಬಿಕೆಗೆ ದ್ರೋಹ ಆಯ್ತು ಅಂದ್ರೆ ಏನನ್ನು ತಿಳ್ಕೊಳ್ಳೋದಲ್ಲ ಅವ್ರನ್ನ ದೂರ ಇಟ್ಬಿಡೋದು. ಸೊ ಆತರ ಒಂದ್ ಎನರ್ಜಿ. ಅಂಡ್ ಆಲ್ಸೋ ಏನ್ ನಡೆದಿದೆ ಅದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ, ಇವತ್ತಿಗೂ ಕ್ಲಾರಿಟಿ ಇಲ್ಲ, ತಿಳ್ಕೊಳ್ಳೋ ಪ್ರಯತ್ನನೂ ಆ ವ್ಯಕ್ತಿ ಮಾಡ್ತಾ ಇಲ್ಲ. ಅಥವಾ ಕೂತ್ ಮಾತಾಡೋಣ ಅಥವಾ ಕೇಳೋಣ ಏನಾಗಿದೆ, ಸೊ ಅದಂತೂ ಮೊದ್ಲೇ ಇಲ್ವೇ ಇಲ್ಲ. ಓಕೆ, ಸೊ ಏನಂದ್ರೆ ತಪ್ಪು ಅವರೇ ಆಗಿರೋದು, ನಿಮ್ ಮೇಲೆನೆ ಎಲ್ಲ ಬ್ಲೇಮ್ ಆಗ್ತಿರೋದು, ಅಥವಾ ನಾನ್ ವಿಕ್ಟಮು, ನಂದೇನು ತಪ್ಪಿಲ್ಲ, ಅವರೇ ಎಲ್ಲ ಮಾಡ್ತಿರೋದು ಅಂತ ಹೇಳಿ ನಿಮ್ ಮೇಲೆಲ್ಲ ತಪ್ಪುಗಳನ್ನು ಓರ್ಸೋ ಅಂತ ಪ್ರಯತ್ನನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆನಾ ಗೈಸ್, ಇದು ಇವತ್ತಿನ ಒಂದು ರೀಡಿಂಗು. ಈ ವ್ಯಕ್ತಿಯ ಸೀಕ್ರೆಟಿವ್ ಫೀಲಿಂಗ್ಸ್ ನಿಮ್ ಬಗ್ಗೆ ಏನಿದೆ ಅಂತ ಹೇಳಿ. ಅಂಡ್ ಆಲ್ಸೋ ಲಾಸ್ಟ್ ಕಾರ್ಡ್ ನೋಡಿ ನಾನು ಸುಮ್ನೆ ತೆಗ್ದೆ, 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ 2 ಆಫ್ ಸ್ವಾರ್ಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅಗೇನ್ ಮತ್ತೆ ಅದನ್ನೇ ಕಣ್ಮುಚ್ಕೊಂಡು ಡಿಸೈಡ್ ಮಾಡೋದು, ಇವ್ರ ಹಿಂಗೆ ಅವ್ರ ಹಂಗೆ ಅಂತ ಹೇಳಿ ಬಂದು ಕೇಳೋದಕ್ಕೆ ರೆಡಿ ಇಲ್ಲ, ಮನ್ಸಲ್ಲೇ ಎಲ್ಲ ಲೆಕ್ಕಾಚಾರ ಹಾಕೊಳ್ಳೋದು. ಓಕೆ, ಸೊ ಅವ್ರಿಗೆ ಎಲ್ಲಾ ಚಾನ್ಸಸ್ ಇದೆ, ಕಣ್ಣಿಗೆ ಕಟ್ಟಿರುವಂತ ಬಟ್ಟೆ ತೆಗಿಬಹುದು, ಸೊ ತೆಗ್ದು ಏನ್ ನಡೆದಿದೆ ಏನಾಗಿತ್ತು ಅಂತ ಹೇಳಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ಬೋದು. ಸ್ಟಿಲ್ ಆ ವ್ಯಕ್ತಿ ಆ ಪ್ರಯತ್ನಗಳನ್ನು ಮಾಡಲ್ಲ ಅಂತ ನನಗನ್ನಿಸ್ತಾ ಇದೆ. ಸೊ ಯಾವಾಗ್ಲೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವ್ರ ಹಿಂಗೆ ಅದೇ ತರ ಯೋಚನೆ ಮಾಡೋದು. ಓಕೆ, ಅವ್ರ ತಲೆಯಲ್ಲಿ ಏನ್ ಬರುತ್ತೆ ಅದೇ ಕರೆಕ್ಟ್ ಅನ್ನೋ ತರ, ಅಥವಾ ಥರ್ಡ್ ಪಾರ್ಟಿ ಏನ್ ಹೇಳ್ತಾರೆ, ಥರ್ಡ್ ಪರ್ಸನ್ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಡಿಸಿಷನ್ ಮೇಕ್ ಮಾಡುವಂತ ಪರ್ಸನಾಲಿಟಿ ಇದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಅಂಡ್ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ.
ಅಂಡ್ ನೀವೇನಾದ್ರೂ ಕ್ಲೈಮ್ ಮಾಡ್ಕೋಬೇಕಂತಿದ್ರೆ ಎನರ್ಜಿನ ಕ್ಲೈಮ್ ಮಾಡ್ಕೋಬಹುದು. ಐ ಆಮ್ ಕ್ಲೈಮಿಂಗ್ ದಿಸ್ ಎನರ್ಜಿ. ನಿಮಗೆ ರೆಸಿನೇಟ್ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಬರೆಯೋದನ್ನ ಮರಿಬೇಡಿ, ಓಕೆನಾ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ತಗೋಬೇಕಂತ ಇಷ್ಟ ಇದೆ. ಈಗ ತುಂಬಾ ಜನ ಆಕಾಶಿಕ್ ರೆಕಾರ್ಡ್ಸ್ ತಗೊಳ್ತಾ ಇದ್ದಾರೆ. ಸೊ ನಿಮಗೂ ಏನಾದ್ರು ಕಲ್ತ್ಕೋಬೇಕು ಇಲ್ಲ ರೀಡಿಂಗ್ಸ್ ಬೇಕು ಅಂತ ಹೇಳಿ ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ನಾನು ಕೊಟ್ಟಿರುವಂತ ಡೀಟೇಲ್ಸ್ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡ್ಬೋದು, ಓಕೆನಾ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.